ಎಲ್ಲೂ ಭಿನ್ನಮತ ಇಲ್ಲ, ಎಲ್ಲಿದೆ ಭಿನ್ನಮತ? ಈಗ ವಿಜೇಂದ್ರ ಅವರು ದಿಢೀರ್ ಅಂತೇಳಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಅಲ್ರಿ, ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಕೇಂದ್ರ ಸಚಿವರು ಭೇಟಿ ಆಗಬಾರ್ದ? ಅದಕ್ಕಾಕೆ ನೀವು ಈ ತರ ಲೇಪನ ಕೊಡ್ತೀರಿ? ಹಲವಾರು ಕೆಲಸಗಳಿಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಹಲವಾರು ಸತಿ ಭೇಟಿ ಆಗ್ತಾರೆ. ನಾನು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಭೇಟಿ ಆಗಿದ್ದೆ. ಈ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಅವರು ಸಭೆ ಮಾಡ್ತಾರ, ಇದ್ರ ಬೆನ್ನಲ್ಲೇ ಇವರು ಕೂಡ ಹೈಕಮಾಂಡ್ ಗಮನದಲ್ಲಿದೆ, ಅವ್ರ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಯತ್ನಾಳ್ ಅವರು ಸ್ವಂತ ಹೇಳಿದ್ದಾರೆ, ನಾವು ಪಕ್ಷದ ಬಲವರ್ಧನೆಗಾಗಿದ್ದೇವೆ ಅಂತ. ಈಗ ಎಲ್ಲರೂ ಕೂಡ ಬಲವರ್ಧನೆಗಾಗಿ ಸಂಘಟನೆ ಮಾಡ್ತಾರೆ. ಮೈಸೂರು ಪಾದಯಾತ್ರೆ ಪರ್ಯಾಯ ಪಾದಯಾತ್ರೆ ಮಾಡಕ್ ಹೋಗ್ತಾರೆ. ಏನಿದು ಪಕ್ಷದಲ್ಲಿ ಪರ್ಯಾಯ ಪಾದಯಾತ್ರೆ ಅಲ್ಲ, ಆ ವಿಷಯ ಬೇರೆ ಈ ವಿಷಯ ಬೇರೆ. ಕಾಂಗ್ರೆಸ್ನವರು ಅಧಿಕಾರದಾಗಿಲ್ದಾಗ 5-6 ಪಾದಯಾತ್ರೆ ಮಾಡಿದ್ರು, ಒಬ್ಬೊಬ್ಬರು ನೇತೃತ್ವದಲ್ಲಿ ಒಂದ್ ಮಾಡಿದ್ರು, ಮಂಗಳೂರು ಕಡೆ ಒಬ್ಬರು ಮಾಡಿದ್ರು, ಕೃಷ್ಣ ಕಡೆ ಒಂದ್ ಮಾಡಿದ್ರು. ಈ ತರ ಈಗ ಹೊಸ ಪದ್ಧತಿಯಲ್ಲಿ ಪಾದಯಾತ್ರೆ, ಒಂದು ಇಲ್ಲಿ ವಾಲ್ಮೀಕಿ ವಿಚಾರ ಇದೆ, ಅಲ್ಲಿ ಮೂಡ ವಿಚಾರ ಆಯ್ತು, ಪಾದಯಾತ್ರೆ ಮಾಡ್ತಾರೆ, ತಪ್ಪೇನಿಲ್ಲ. ಬಿಜೆಪಿ ಅವರು ಕುಮಾರಸ್ವಾಮಿ ಅವರು ಹೈಕಮಾಂಡ್ ಅವರು ಒಪ್ಕೊಂಡ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ.